ಕ್ಯಾಮರಾಗಳಲ್ಲಿ ಹಾಗೆ ಅದು ಕ್ಯಾಮರಾಗಳಂತಂದರೆ ಸಾಮಾನ್ಯವಾಗಿ ನಮ್ಮ ಮೊದಲು ಪಿನ್ ಹೋಲ್ ಕ್ಯಾಮರಾ ಅಂತ ಬಂತು. ಪಿನ್ ಹೋಲ್ ಒಂದು ಸಲ ಓಪನ್ ಮಾಡಿದರೆ 9-10 ದಲ್ಲಿ ಅದು ಬರ್ತಾಯಿತ್ತು ಹೋಲಿಸಿದ್ರೆ. ಆಮೇಲೆ ಎವಲ್ಯೂಷನ್ ಆಯಿತು. ಅದರಲ್ಲಿ ಎರಡು ಆಯಿತು. ಒಂದು ಹಾಬಿ, ಒಂದು ಪ್ರೊಫೆಷನಲ್ ಅಂತ. ಪ್ರೊಫೆಷನಲ್ ಅಂದರೆ ಪ್ರೆಸ್ನವರು ಭಾಳ ಎಕ್ಸ್ಪರ್ಟ್ ಇದ್ದವರಿಗೂ ಮಾಡಲಿಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಫುಲ್ಸ್ ಕ್ಯಾಮರಾ ಅಂತ. ಫುಲ್ಸ್ ಕ್ಯಾಮರಾ ಮೂರ್ಖರ ಕ್ಯಾಮರಾ ಅಂತ, ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ, ಸುಮ್ಮನೆ ಹೋಗೋದು ತೆಗೆದು ಬಿಡೋದು ಅಂಥದ್ದಕ್ಕೆ ಹಾಬಿ ಕ್ಯಾಮರಾಸ್ ಅಂತ ಹೇಳಿದೆ. ಈಗ ಮಹಿಳೆಯರು ಹಾರ್ಸ್ ರೇಸಿಗೆ ಹೋದರು, ಕಾರ್ ರೇಸಿಗೆ ಹೋದರು, ಅಥವಾ ಎಲ್ಲ ತಿರುಗಾಡ್ಲಿಕ್ಕೆ ಹೋದರು, ಅವರಿಗೆ ತೆಗಿಬೇಕು. ಅವರಿಗೆ ಇದಿಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಸಣ್ಣ ಹಗುರವಾದ ಅತಿ ಸಣ್ಣ ಕ್ಯಾಮ್ರಾ. ಆಮೇಲೆ ಯುದ್ಧಗಳಾಯಿತು. ಒಂದನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಅದರ ಸ್ಪೈ ಕ್ಯಾಮ್ರಾಸ್. ಈಗ ಬಟನ್ನಲ್ಲಿಟ್ಟು ಕೆಳಗೆ ಎಳೆದ್ರೆ ಬಟನ್ನಲ್ಲಿ ಫೋಟೋ ಬರ್ತಾಯಿತ್ತು. ಆಮೇಲೆ ಸ್ಲೈಡ್ಸ್ಗೆ ಅತಿ ಸೂಕ್ಷ್ಮವಾದ ಕ್ಯಾಮರಾಗಳು ಬಂತು. ಇದನ್ನೆಲ್ಲ ಎರಡನೇ ಮಹಾಯುದ್ಧದಲ್ಲಿ, ಒಂದನೇ ಮಹಾಯುದ್ಧದಲ್ಲಿ ಭಾಳ ಉಪಯೋಗಿಸಿದ್ದಾರೆ, ಪರಸ್ಪರ ವೈರಿಗಳ ವಿಷಯ ತಿಳ್ಕೊಳ್ಳಿಕ್ಕೆ, ಯುದ್ಧದ ವಿಷಯ. ಆಮೇಲೆ ಇದು ವಿಮಾನದಲ್ಲಿ ವಿಮಾನದಲ್ಲಿ ಅವರು ಶೂಟ್ ಮಾಡಿದಂಥ ಹಾಕಿದಂಥ ಬಾಂಬ್ ಕೆಳಗೆ ಹೋಗಿ ಹೇಗೆ ಹೊಡೆದಿದೆಯೋ ಇವರ ಪರ್ಫೆಕ್ಷನ್ ಎಷ್ಟಿದೆ, ಪೈಲಟ್ ಇದನ್ನು ತಿಳ್ಕೊಳ್ಬೇಕಂತ ಮಾಡಿ ಅದು ಅಂಥ ಕ್ಯಾಮರಾ. ಹೆಲ್ಮೆಟ್ ಕ್ಯಾಮರಾ ಅಂತಂದರೆ ಇಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಇದು ಟ್ಯಾಂಕರ್ನಿಂದ ಹಾಕಿದ್ರೆ ಪ್ರತಿ ಶಾಟಿಗೆ ಅದು ಆನ್ ಆ್ಯಂಡ್ ಆಫ್ ಆಗ್ತಿದೆ.